ಎಲ್ಲರಿಗೂ ನಮಸ್ಕಾರ ಗೈಸ್. ಹಾಯ್, ದಿಸ್ ಇಸ್ ವಿರಾಜ್ ಫ್ರಮ್ ಟ್ರೇಡಬಲ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ಡೇ 2 ನಲ್ಲಿ ನಿಮ್ಮೆಲ್ಲರ ಸ್ವಾಗತ. ಸೊ ಇವತ್ತು ಟಾಟಾ ಸ್ಟೀಲ್ ಕಂಪನಿ ಅನಾಲಿಸಿಸ್ ಮಾಡೋಣ. ಸೊ ಫಸ್ಟಿಗೆ ಟಾಟಾ ಸ್ಟೀಲ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಗ್ಲೋಬಲ್ ಫುಟ್ ಪ್ರಿಂಟ್ ಇವ್ರದ್ದು 26 ಕಂಟ್ರೀಸ್ ಪ್ಲಸ್ ಒಳಗದಾವು. ಟಾಟಾ ಸ್ಟೀಲ್ ಈಸ್ ಫೇಮಸ್ ಫಾರ್ ವೈಡ್ ರೇಂಜ್ ಆಫ್ ಸ್ಟೀಲ್ ಪ್ರಾಡಕ್ಟ್ಸ್. ಟಾಟಾ ಸ್ಟೀಲ್ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಎಲ್ಲರೂ ನಮ್ಗೆ ಹೆಚ್ಚು ಕಡಿಮೆ ಗೊತ್ತಿರ್ತದೆ ಟಾಟಾ ಸ್ಟೀಲ್ ಕಂಪನಿ ಬಗ್ಗೆ. ರಿಟರ್ನ್ಸ್ ನೋಡ್ಕೊಂತ ಬರೋಣ. ಕಂಪನಿದು ಏನೇನೈತಿ, 1 year ರಿಟರ್ನ್ 15%, 2 year 25%, 5 year 50% ಬಂದೈತಿ ರಿಟರ್ನ್. ಸೊ ಈ ಚಾರ್ಟ್ ಒಳಗೆ ನೋಡಿದ್ವಿ ಅಂದ್ರೆ ಟಾಟಾ ಸ್ಟೀಲ್ ಹ್ಯಾಸ್ ಪರ್ಫಾರ್ಮ್ಡ್ ಅಗೇನ್ ಬೆಟರ್ ದ್ಯಾನ್ ನಿಫ್ಟಿ ಇಂಡೆಕ್ಸ್ ಅಂಡ್ ಇಂಡಸ್ಟ್ರಿ. ನಿಫ್ಟಿ ಇಂಡೆಕ್ಸ್ ಏನಾಗೈತ್ರಿ, ವಿದಿನ್ 5 years ಇಟ್ ಹ್ಯಾಸ್ ಔಟ್ ಪರ್ಫಾರ್ಮ್, ಬಟ್ ಇನ್ ಬಿಟ್ವೀನ್ 2022 ಇಲ್ಲೇನಾಗೈತಿ, ನಿಫ್ಟಿ ರಿಟರ್ನ್ಸ್ ಕಡಿಮೆ ಆದ್ರೂ ಟಾಟಾ ಸ್ಟೀಲ್ ಹ್ಯಾಸ್ ಕಂಪ್ಯಾರಿಟಿವ್ ಪರ್ಫಾರ್ಮ್ ಗುಡ್. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಕಂಪ್ನಿದು 5 yearsಗೆ ಚಲೋ ಐತಿ. ಸೊ ಇವು ಅಬ್ಸರ್ವೇಷನ್ಸ್ ಅದಾವು. ಸೊ ಒಂದ್ಸತಿ ಇವು PDF ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಅಬ್ಸರ್ವೇಷನ್ಸ್ ಇನ್ನೊಮ್ಮೆ ಓದ್ಕೋರಿ. ಮೇನ್ ಟಾಪಿಕ್ಸ್ ಕವರ್ ಮಾಡ್ತಿರ್ತೇನೆ. ಗ್ಲೋಬಲ್ ಎಕನಾಮಿಕ್ ಇಂಡಿಕೇಟರ್ಸ್ ಏನದಾವ ಅಂತ, ಫಸ್ಟ್ ಒನ್ ಈಸ್ ಗ್ಲೋಬಲ್ GDP ಗ್ರೋತ್. ಗ್ಲೋಬಲ್ GDP ಗ್ರೋತ್ ಅನ್ನ ಹೆಂಗೆ ತಗೋಬೇಕು ನಾವು, ಆಲ್ಮೋಸ್ಟ್ ದೇರ್ ಆರ್ ಮೆನಿ ಕಂಟ್ರೀಸ್ ಹೂಸ್ GDP is growing. So when GDP is growing, infrastructure grow ಆಗ್ಲಿಕ್ಕೆ. Once infrastructure is growing, there will be a demand for steel. Demand of steel ಇತ್ತಂದ್ರೆ companies like Tata Steel ಇರ್ತಾವ. So this will be much more benefited from it. Okay. So next one is inflation rates. ಸೊ ಇನ್ಫ್ಲೇಷನ್ ಇನ್ಕ್ರೀಸ್ ಆಯ್ತು ಅಂದ್ರೆ ರಾ ಮೆಟೀರಿಯಲ್ಸ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ರಾ ಮೆಟೀರಿಯಲ್ಸ್ ಕಾಸ್ಟ್ ಇನ್ಕ್ರೀಸ್ ಆಯ್ತು ಅಂದ್ರೆ ಆ ಪ್ರಾಡಕ್ಟಿಂದು ಪ್ರೊಫಿಟಬಿಲಿಟಿ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಒನ್ ನೆಗೆಟಿವ್ ಥಿಂಗ್ ಫಾರ್ ಟಾಟಾ ಸ್ಟೀಲ್. ಇಟ್ ಇಸ್ ನಾಟ್ ಅ ನೆಗೆಟಿವ್ ಥಿಂಗ್, ಬಟ್ ಇಟ್ಸ್ ಜಸ್ಟ್ ಅನ್ ಇಂಡಿಕೇಟರ್. ಓಕೆ. ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್, ಗ್ಲೋಬಲಿ ಇಂಟ್ರೆಸ್ಟ್ ರೇಟ್ಸ್ ಈ ಸದ್ಯಕ್ಕಂಕ್ರಿ ಅವರು ಇನ್ಕ್ರೀಸ್ ಮಾಡ್ಲಿಕ್ಕತ್ತಿಲ್ಲ, ಅವ್ರು ಸ್ಟ್ಯಾಗ್ನೆಂಟ್ ಇಡ್ಲಿಕ್ಕತ್ತಾರ. ಇನ್ ಕೇಸ್ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಬಂತಂದ್ರೂ ಫೈನಾನ್ಸಿಂಗ್ ಭಾಳ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಮತ್ತು ಫೈನಾನ್ಸಿಂಗ್ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಯಾರಿಗೆ ಇರ್ತೈತೆ ರೀ, ದಟ್ ಈಸ್ ಫಾರ್ ದ ಬ್ಯಾಂಕ್ಸ್. ಓಕೆ. ಸೊ ದಟ್ ನಿಮ್ಮ ಲೋನ್ ಇಂಟ್ರೆಸ್ಟ್ಸ್ ಏನಿರ್ತಾವಲ್ಲ ಅವೆಲ್ಲ ಗ್ಲೋಬಲ್ ಇಂಟ್ರೆಸ್ಟ್ ರೇಟ್ಸ್ ಮೇಲೆ ಮತ್ತು ನಮ್ದು RBI ಇಂಟ್ರೆಸ್ಟ್ ರೇಟ್ಸ್ ಬಂದಿರ್ತಾವಲ್ಲ ಅದ್ರ ಮೇಲೆ ಡಿಪೆಂಡೆಂಟ್ ಇರ್ತಾವೆ. So this is also one factor to keep in mind. Next one is global trade policies. Again, global trade policies ಭಾಳ ಮೇಜರ್ ರೋಲ್ ಪ್ಲೇ ಮಾಡ್ತಾವೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಬೇಕಂದ್ರೆ ಪಾಲಿಸೀಸ್ ಆರ್ ಇಂಪಾರ್ಟೆಂಟ್. ಸೊ ಇದರೊಳಗೆ ಏನು ಚೇಂಜಸ್ ಬಂತಂದ್ರು ಇಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್. Likewise, we saw that global economic growth drives steel demand. Rising costs will raw material costs due to inflation, increased financing costs due to higher interest rates, trade policies impacting Tata Steel, international operations. Yes, Indian economic indicators ನೋಡೋಣ. So likewise, we all are very familiar that India's GDP ಏನೈತಲ್ಲ, it is growing at 6 to 7% ಫಾಸ್ಟ್ ರೇಟಲ್ಲಿ ಗ್ರೋ ಆಗ್ಲಿಕ್ಕತ್ತೈತಿ. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇದ್ರ ಜೊತೆಗೆ ಆಸ್ ಅ ಕಂಪನಿ ಗ್ರೋ ಆಗ್ಲಿಕ್ಕತ್ತೈತೆ ಅಂದಮೇಲೆ ಸ್ಟೀಲಿಗೆ, ಐರನ್ಗೆ ಇದಕ್ಕೆ ಯಾವತ್ತು ಡಿಮಾಂಡ್ ಬಂದೇ ಬರುತ್ತೆ. ಆ್ಯಂಡ್ ದಟ್ ಈಸ್ ಅ ಪಾಸಿಟಿವ್ ಸೈಡ್ ಓವರ್ ಹಿಯರ್. ಆ್ಯಂಡ್ ಅವರ್ ಪಾಲಿಸೀಸ್, ಗೌರ್ಮೆಂಟ್ ಪಾಲಿಸೀಸ್ ಲೈಕ್ ಈಗ ನಮ್ದು ರೈಲ್ವೆ ರೋಡ್ ಮಿನಿಸ್ಟ್ರಿ ಎಲ್ಲ ಹೆಂಗೆ ವರ್ಕ್ ಆಗ್ಲಿಕ್ಕೈತೆ ನೋಡ್ಬೋದು ನಾವು. ದೇರ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಭಾಳ ರೋಬೋಸ್ಟ್ ಆಗಿ ನಡೀಲಿಕ್ಕತ್ತೈತಿ. ಸೊ ದ್ಯಾಟ್ ವಿಲ್ ಆಲ್ಸೋ ಸಪೋರ್ಟ್ ಸ್ಟೀಲ್ ಡಿಮಾಂಡ್. ಇಂಡಸ್ಟ್ರಿಯಲ್ ಗ್ರೋತ್ ಆಗ್ಲಿಕ್ಕತ್ತೈತಿ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರ್ಲಿಕ್ತಾವ ಇಂಡಿಯಾ ಒಳಗೆ. ಇಂಡಸ್ಟ್ರೀಸ್ ಒಮ್ಮೆ ಗ್ರೋ ಆಗ್ಲಿಕ್ಕತ್ತಂದ್ರೆ ಆಲ್ಸೋ ಸ್ಟೀಲ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ದಿಸ್ ಆಲ್ಸೋ ಗುಡ್ ಫ್ಯಾಕ್ಟರ್ ಫಾರ್ ದಿಸ್ ಕಂಪ್ನಿ. ಸೊ ಅಗೇನ್ ಸೇಮ್ ಇಂಡಸ್ಟ್ರಿ ಅನಾಲಿಸಿಸ್ ಒಳಗೆ ನೋಡ್ರಿ, ಎಕನಾಮಿಕ್ ಗ್ರೋತ್ ಇನ್ಕ್ರೀಸ್ ಡ್ಯೂ ಟು increase domestic demand for steel. Obviously, economic growth increase ಆಗ್ಲಿಕ್ಕತ್ತೈತೆ, ಕನ್ಸ್ಟ್ರಕ್ಷನ್ ಇನ್ಕ್ರೀಸ್ ಆಗುತ್ತೆ, ಹೊಸ ಪ್ರಾಡಕ್ಟ್ಸ್ ಬರ್ತಾವೆ. ಎವ್ರಿಥಿಂಗ್ ವಿಲ್ ಲೀಡ್ ಟು ದ ಡೊಮೆಸ್ಟಿಕ್ ಸ್ಟೀಲ್ ಡಿಮಾಂಡ್ ಇನ್ ದ ಮಾರ್ಕೆಟ್. Then government policies and infrastructure, this also discussed earlier. Industrial growth boosts steel consumption in manufacturing. Yes. Next, market share ಬಗ್ಗೆ ಮಾತಾಡೋದಾತಂದ್ರೆ ಟಾಟಾ ಸ್ಟೀಲ್ is a lead in Indian market and also significant presence in global, because Tata Steel not only serves in India but also 26 countries ಒಳಗೂ ಅವ್ರ footprint ಐತಿ. They are operating over there. Okay. And this company has been much more focusing on innovation and cost efficiency.
ಸಸ್ಟೈನಬಿಲಿಟಿ ಮೇಲೆ ವರ್ಕ್ ಮಾಡ್ಲಿಕ್ಕತ್ತಾರ. ಕಾಂಪಿಟೇಟರ್ಸ್ ನೋಡೋದಾತಂದ್ರೆ JSW ಸ್ಟೀಲು, ಸೇಲು ಆ್ಯಂಡ್ ಐಷರ್ ಮಿತ್ತಲ್ ಗ್ಲೋಬಲಿ. ಸೊ ದೀಸ್ ಆರ್ ಇಟ್ಸ್ ಪಿಯರ್ಸ್. ಪಿಯರ್ ಅನಾಲಿಸಿಸ್ ಮಾಡೋದು ಯಾವತ್ತೂ ನೆಸಸರಿ, ಬಿಕಾಸ್ ಓನ್ಲಿ ನಮ್ಮ ಕಂಪನಿ ಅನಾಲಿಸಿಸ್ ಮಾಡಿ ನಡೆಯಂಗಿಲ್ಲ. ಬಟ್ ಅಗೇನ್ ವಿಡಿಯೋಲಿಂದ ಯಾಕೈತಿ ಎಲ್ಲ ಪಿಯರ್ಸ್ ಅನಾಲಿಸಿಸ್ ಮಾಡಕ್ಕೆ ಬರೋಂಗಿಲ್ಲ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ಇಂಡಸ್ಟ್ರಿ ರೀತಿ ಅನಾಲಿಸಿಸ್ ಮಾಡಿಬಿಡೋದು. ಓಕೆ, ಲೈಕ್ ವೈಸ್ ದೇರ್ ಇಸ್ ಅ ಸ್ಟೀಲ್ ಕಂಪನಿ ಲೈಕ್ ಟಾಟಾ ಸ್ಟೀಲ್ ಆ್ಯಂಡ್ JSW ಸ್ಟೀಲ್ ಇದೆ. ಸೊ ನಾವು ಈ ಎರಡು ಕಂಪನಿ ಅನಾಲಿಸಿಸ್ ಕಂಪೇರ್ ಮಾಡೋ ಬದಲಿ ವಾಟ್ ವಿ ಆರ್ ಡೂಯಿಂಗ್ ಇಸ್ ಕಂಪೇರಿಂಗ್ ಸ್ಟೀಲ್ ಇಂಡಸ್ಟ್ರಿ ಆರ್ ಸ್ಟೀಲ್ ಸೆಕ್ಟರ್ ಏನೈತಲ್ಲ ಆ ಸೆಕ್ಟರಿನ ಪರ್ಫಾರ್ಮೆನ್ಸು ಮತ್ತು ಟಾಟಾ ಸ್ಟೀಲಿನ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಲೈಕ್ ಕಂಪೇರಿಂಗ್ ಆಲ್ ದ ಥಿಂಗ್ಸ್ ಇನ್ ಶಾರ್ಟ್. ಓಕೆ, ಬಟ್ ಇಟ್ ಆಲ್ಸೋ ನೆಸೆಸರಿ ಟು ದ ಫೈನಾನ್ಷಿಯಲ್ಸ್ ಹೆಲ್ತ್ ನೋಡ್ಕೊಂಡ್ಬರೋನ್ರಿ. ರೆವೆನ್ಯೂ ಸ್ಟಡಿ ಗ್ರೋತ್ನಲ್ಲಿ ಐತಿ ಆ್ಯಂಡ್ ಪ್ರಾಫಿಟಬಿಲಿಟಿ ಇಸ್ ಆಲ್ಸೋ 10-12% ಗುಡ್ ಐತಿ. ಡೆಪ್ತ್ ಆಲ್ಮೋಸ್ಟ್ ಇಟ್ ಈಸ್ ಲೈಕ್ 0 ಆರ್ ಮ್ಯಾನೇಜಬಲ್ ಲೆವೆಲ್. ಕ್ಯಾಶ್ ಫ್ಲೋ ಪಾಸಿಟಿವ್ ಆ್ಯಂಡ್ ಗ್ರೋಯಿಂಗ್ ಕ್ಯಾಶ್ ಐತಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಪ್ರಾಡಕ್ಟ್ ಪೋರ್ಟ್ ಕಡೆ ಹೋಗೋಣ. This company has steel products including fat steel, long steel and special steels. You steels ಒಳಗೆ ಬೇರೆ ಟೈಪ್ ಆಫ್ ವೆರೈಟೀಸ್ ಅದಾವು. ಮೀನ್ಸ್ ಬೇರೆ ಪರ್ಪಸ್ ಯೂಸ್ ಆಕಾವು ಒಂದೊಂದು ಸ್ಟೀಲು. ಓಕೆ, ಸೊ ಆ್ಯಂಡ್ ದ ಸೆಗ್ಮೆಂಟ್ ವಿಚ್ ಇಸ್ ಇನ್ ಹೈಯರ್ ಡಿಮಾಂಡ್ ಆರ್ ವಿಚ್ ವಿಲ್ ಬಿ ಇನ್ ಡಿಮಾಂಡ್. ಸೊ these type of products are there in their portfolio. Next one is investment in new technologies. They are always ahead in technology. Okay, next comparative analysis ನೋಡೋದಾಯ್ತಂದ್ರೆ PE ರೇಷಿಯೋ ನೋಡಿದ್ರೆ ಈ ಗ್ರಾಫ್ ಒಳಗೆ ನಾವು ನೋಡ್ಬೋದು ಇಂಡಸ್ಟ್ರಿ ಅವರೇಜ್ ಮತ್ತು ಟಾಟಾ ಸ್ಟೀಲ್ ಐತಿ. ಸೊ PE ರೇಷಿಯೋ ಆಫ್ ಇಂಡಸ್ಟ್ರಿ ಇಸ್ 12 ಆ್ಯಂಡ್ ಫಾರ್ ಟಾಟಾ ಸ್ಟೀಲ್ ಇಸ್ 15. Right, industry average ಗಿನ ಸ್ವಲ್ಪ PE ರೇಷಿಯೋ ಜಾಸ್ತಿ ಐತಿ. ದಟ್ ಮೀನ್ಸ್ ಇಟ್ ಇಸ್ ಲಿಟಲ್ ಬಿಟ್ costlier. Okay, then return on equity is also better. Okay, return on equity better ಐತಿ. that's why PE ratio nu ಸ್ವಲ್ಪ increase ಇದನ್ನು the people are willing to buy that stock. ROE is 14, revenue growth of industry is 6 and Tata Steel is 8. so all the three parameters ಒಳಗೆ ಚಲೋ ಪರ್ಫಾರ್ಮ್ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ಮಾರ್ಕೆಟ್ ಸೆಂಟಿಮೆಂಟ್ ಏನು ಇರ್ತೈತಿ. ಸೊ ಅಕಾರ್ಡಿಂಗ್ ಟು ದ ಆಲ್ ದಿಸ್ ಅಬೌವ್ ಏನು ನೋಡ್ಕೊಂಡು ಬಂದಿವಲ್ಲ ಎಲ್ಲ ಪ್ಯಾರಾಮೀಟರ್ಸು, ಅದಾದಮೇಲೆ ಇಟ್ ಈಸ್ ಐಡಿಯಲ್ ಟು ಬೈ. ಇದ್ಯಾವುದು ಸ್ಟಾಕ್ ರಿಕಮೆಂಡೇಶನ್ ಅಲ್ಲ, ಬಟ್ ಇಟ್ ಇಸ್ ಲೈಕ್ ಅಕಾರ್ಡಿಂಗ್ ಟು ದೀಸ್ ಆಲ್ ಏನಂತಾರೆ ಅನಾಲಿಸಿಸ್ ಆ್ಯಂಡ್ ದಿಸ್ ಒನ್ ಇಟ್ ಈಸ್ ಐಡಿಯಲ್ ಟು ಬೈ. ಓಕೆ, ದಿಸ್ ಇಸ್ ಅಗೇನ್ ಇನ್ನೊಮ್ಮೆ ಹೇಳಕ್ತೀನಿ, ಅದು ಸ್ಟಾಕ್ ರಿಕಮೆಂಡೇಶನ್ ಅಲ್ಲಿದು ಡೈರೆಕ್ಟ್ಲಿ ಬೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್, ಸೊ ವಿ ಹ್ಯಾವ್ ಟು ಸೇ ದಿಸ್. ಓಕೆ, ಒಂದ್ಸತಿ PDF ನೀವು ಡೌನ್ಲೋಡ್ ಮಾಡ್ಕೊರಿ, ಗೋ ಥ್ರೂ ಇಟ್ ಒನ್ಸ್. ರಿಸ್ಕ್ ಫ್ಯಾಕ್ಟರ್ಸ್ ಏನೇನಾಕವು ಆಸ್ ರೆಗ್ಯುಲೇಟರಿ ರಿಸ್ಕ್ ಇರ್ತೈತಿ ಒಂದದ್ದು. ದಟ್ ಈಸ್ ಎನ್ವಿರಾನ್ಮೆಂಟಲ್ ಪಾಲಿಸೀಸ್ ಯಾವ ತಂದ್ರೆ ದಟ್ ದೋಸ್ ರೆಗ್ಯುಲೇಷನ್ಸ್ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಸ್ಟೀಲ್ ಪ್ರೊಡಕ್ಷನ್. ಓಕೆ, and that will directly impact on the revenue of steel manufacturing companies. Okay, market fluctuations, like steel is not a thing where you can only draw it or produce it only domestically. It is a global product and global market prices and also fluctuations all matter akavu. And globally in case change ಆಯ್ತು ಅಂದ್ರೆ it will direct impact on the revenue of such type of company. Operation risk like supply chain distribution and production inefficiencies. So this risk ಏನಿರ್ತೈತೆ ಆಲ್ಮೋಸ್ಟ್ ಎಲ್ಲ ಕಡೆ ಇರ್ತೈತಿ, ಅಷ್ಟೇನು ಎಷ್ಟು ಬೇಕಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನ್ಯೂಸ್ ಏನೈತಿ ರೀಸೆಂಟ್ ಇದ್ರ ನೋಡ್ಕೊಂಬರ್ನು. ಸೊ ಟಾಟಾ ಸ್ಟೀಲ್ ಡಿಕ್ಲೇರ್ ಡಿವಿಡೆಂಡ್ ಆಫ್ 10 rupees per share in recent financial results. ಓಕೆ, ಅಂದ್ರೆ ಏನೈತಿ ಅವ್ರು ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಪ್ರಾಫಿಟಬಿಲಿಟಿ ತೋರಿಸ್ಲಿಕ್ಕೆ ಐತಿ. ಬೋನಸಸ್ ಸದ್ಯಕ್ಕೆ ಯಾವ ಅನೌನ್ಸ್ಮೆಂಟ್ ಮಾಡಿಲ್ಲ, ಸ್ಟಾಕ್ ಸ್ಪ್ಲಿಟು ಯಾವ ಅನೌನ್ಸ್ಮೆಂಟ್ ಮಾಡಿಲ್ಲ. ಓಕೆ, ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಸ್ ಅದಾವು, ಇನಿಷಿಯೇಟಿವ್ಸ್ ಅದಾವು. ಟಾಟಾ ಸ್ಟೀಲ್ recently announced her plans to invest in advanced manufacturing technologies to boost efficiency and reduce carbon emissions. So this is a very important point, because ಯಾವಾಗ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆ ಹೋಗ್ತೀವಿ, ಅಪ್ ಟು ದಟ್ ಟೈಮ್ ವಿ ಆಲ್ಸೋ ನೀಡ್ ಟು ಟೇಕ್ ಕೇರ್ ಅಬೌಟ್ ದ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಯಾವಾಗ ರೆಗ್ಯುಲೇಟರಿ ರಿಸ್ಕ್ ಒಳಗೆ ನಾವು ರೆಗ್ಯುಲೇಟರಿ ರಿಸ್ಕ್ ಇನ್ಕ್ಲೂಡ್ ಮಾಡ್ಲಿಕ್ಕೇವಿ, ಸೊ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಅಥವಾ ಟು ಕಂಪನ್ಸೇಟ್ ದಟ್ ಒನ್,
So bringing technologies where you can reduce carbon emissions will always help the company to stay in line. Okay. So acquisitions, Tata Steel is in talks for potential acquisitions to expand its global footprint, particularly in Europe and Southeast Asia. So expansion is always better and a good sign that a company is growing. Okay. So conclusion is that Tata Steel has its strong financial health, diverse portfolio, and strong market position, and also strategic investment ಮಾಡ್ಲಿಕ್ಕತ್ತಾರ. Regulatory risk ಏನದಾವ ಅದನ್ನ ಕಡಿಮೆ ಮಾಡಲಿಕ್ಕೆ ಟೆಕ್ನಾಲಜಿ ಇನ್ವೆಸ್ಟ್ ಮಾಡಿ ದೇ ಆರ್ ಟ್ರೈಂಗ್ ಟು ರಿಡ್ಯೂಸ್ carbon emission and all. Overall there is a good sign for this company for the longer investment purpose. Okay, ನಿಮ್ಮ ಅನಾಲಿಸಿಸ್ ಒಂದ್ಸತಿ ನೀವು ಮಾಡ್ರಿ. ಓಕೆ, ಈ PDF ನಿಮಗೆ ಸಿಗ್ತೈತಿ, ಇನ್ಸ್ಟಾಗ್ರಾಮ್ ಬಯೋ ಲಿಂಕ್ ಒಳಗೈತಿ, ಅದ್ರೊಳಗಿನ ತಗೋರಿ. ಒಂದ್ಸತಿ ಓದ್ರಿ. ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ರೆ, ಇಫ್ ಯು ವಾಂಟ್ ಎನಿ ಅಡಿಷನಲ್ ಕಂಟೆಂಟ್ ಅದನ್ನು ನಮಗೆ ಸಜೆಸ್ಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗಳು ತರ್ಲಿಕ್ಕೆ ಪಕ್ಕಾ ಟ್ರೈ ಮಾಡ್ತೇವೆ. ಈ ಟೈಪ್ ಆಫ್ ವಿಡಿಯೋ ಡೈಲಿ ಒಂದು ಹಾಕ್ಲಿಕ್ಕತ್ತೇವಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ರಿಕ್ವೈರ್ಡ್ ಕಂಟೆಂಟ್ ಇನ್ ಒನ್ ಸಿಂಗಲ್ ವಿಡಿಯೋ. ಓಕೆ, ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಫ್ರೆಂಡ್ಸಿಗೆ. ಬಟ್ ದಿಸ್ ಆರ್ ನಾಟ್ ಎನಿ ಸ್ಟಾಕ್ ರೆಕಮೆಂಡೇಶನ್ಸ್. this is just for learning purpose. Whenever you are trying to invest or investing, ನಿಮ್ದು ಏನ್ತೈತಿ ನಿಮ್ಮ ಸ್ವಂತ ಅನಾಲಿಸಿಸ್ ಮಾಡ್ರಿ. this analysis will help you doing your analysis. ಒಂದ್ಸತಿ ನೀವು ವಿಚಾರ ಮಾಡ್ರಿ, ಆಮೇಲೆ ಇನ್ವೆಸ್ಟ್ ಮಾಡ್ರಿ. ಯಾರೋ ಒಬ್ರು ಹೇಳಿದ್ರು, ಅದನ್ನ ಟೆಲಿಗ್ರಾಮ್ದಾಗ ಯಾರೋ ಒಬ್ರು ಕಳಿಸಿದ್ರು, ಯಾವ್ದೋ ರಿಕಮೆಂಡೇಶನ್ಸ್ ಟಿಪ್ಸ್ ಮೇಲೆ ವರ್ಕ್ ಮಾಡಬೇಡ್ರಿ. ಪ್ಲೀಸ್ ಲರ್ನ್ ಮಾಡ್ರಿ ಹೌ ಯು ಹ್ಯಾವ್ ಟು ಡೂ ಅನಾಲಿಸಿಸ್. ಪ್ಲೀಸ್ ಒಂದ್ಸತಿ ನೋಡ್ಕೋರಿ. ಓಕೆ, ಚಲೋ ಗೈಸ್, ಬಾಯ್. Stay healthy, stay happy, and do wise investments with Tradables. Thank you.